ಎಚ್ ಎಮ್ ಆದಮೇಲೆ ನಾನು ಪ್ರತಿ ಜುಲೈ ತಿಂಗಳಲ್ಲಿ ಮಕ್ಕಳನ್ನು 10th ಮಕ್ಕಳನ್ನು ಗದ್ದೆ ಕರ್ಕೊಂಡು ಹೋಗ್ತಿದ್ದೆ, ನಾಟಿ ಮಾಡಿಸ್ತಾ ಇದ್ದೆ ಅವ್ರ ಹತ್ರ. ಮತ್ತು ಅದೇ ಮಕ್ಕಳಿತ್ತ ಸಾಮಾನ್ಯ ನವಂಬರ್ ಟೈಮಲ್ಲಿ ಕಟಾವು ಆಗ್ತಿತ್ತು, ಕಟಾವು ಕರ್ಕೊಂಡು ಹೋಗ್ತಿದ್ದೆ. ಕಟಾವು ಮಾಡಿ ಅಂಗಳದಲ್ಲಿ ಜಪ್ಪಿ ಅಲ್ಲಿ ತಿಂಡಿ ಎಲ್ಲ ಕೊಟ್ಟು ಎಲ್ಲ ಅದೊಂದು ಸಂಭ್ರಮ. ಸೆಂಡಪ್ ಆಗುವಾಗ ಮಕ್ಕಳು ಹೇಳ್ತಾಯಿದ್ರು, ನಾವು 3 ವರ್ಷದಲ್ಲಿ ಆ 2 ದಿವಸ ಸರ್ ಮರೆಯಲಾರದ ದಿವಸ ಹೇಳಿ. ನೋಡಿ, ಮಕ್ಕಳಿಗೆ ನಾವು ಪಾಠ ಮಾಡೋದೇ ದೊಡ್ಡ ಇದು ಸಂಭ್ರಮ ಹೇಳ್ತೇವೆ, ಆ ಮಕ್ಕಳ ಬಾಯಿಂದ ಅದು ಬಂದಾಗ ಸಾರ್ಥಕ ಅನ್ನಿಸ್ತದೆ. ಕರೆಕ್ಟ್. ನಾನು ಇರುವಷ್ಟು ಕಾಲ ಮಕ್ಕಳಿಗೆ ಯಾರಿಗೂ ನಾನು ಲೆವಿ ಮಾಡ್ತಿರಲಿಲ್ಲ, ಫೀಸ್ ಇಲ್ಲ. ಎಷ್ಟು ಹೇಳಿದರೆ ಸರ್ಕಾರಕ್ಕೆ ಕಟ್ಟುವ ಒಂದು ಫೀಸ್ ಉಂಟು, ಸುಮಾರು 190 ರೂಪಾಯಿ ಆಗ್ತದೆ, ಅದನ್ನು ಕೂಡ ನಾವೇ ಕಟ್ತಾ ಇತ್ತು. 1 ರೂಪಾಯಿ ಇಲ್ಲದೆ ಯೂನಿಫಾರ್ಮ್ ಫ್ರೀ. ಒಂದು ಸ್ಪಷ್ಟ ಅಂದರೆ ಎಲ್ಲದರಲ್ಲಿ ಒಂದು ಚೌಕಟ್ಟನ್ನು ಹಾಕ್ಕೊಳ್ತೇನೆ. ಏನು ಹೇಳಿದರೆ ಇದೊಂದು ಸಂದೇಶ ಕೊಡಬೇಕು ಕೆಲಸ. ಒಟ್ಟು ಬೇಸಾಯ ಮಾಡಿದ್ರು ಅಕ್ಕಿ ಮಾಡಿ ಅಲ್ಲ, ಸಾವಯವ ಕೃಷಿ. ನಮಗೆ ತುಂಬ ಜನ ಹೇಳಿದರು, ಇಲ್ಲ ಮುರಳಿ ನೀವು ಸ್ವಲ್ಪ ಆದರೂ ಯೂರಿಯಾ ಹಾಕಬೇಕು, ಇಲ್ಲದ್ರೆ ಬರೋದಿಲ್ಲ, ಬೆಳೆ ಬರೋದಿಲ್ಲ. ಬರದಿದ್ದರೆ ತೊಂದರೆ ಇಲ್ಲ. ನೋ, ಇನ್ನೊಂದು ಉಲ್ಲೇಖಿಸಬೇಕಾದ್ದು 2019 ನಮ್ಮದು 50ನೇ ವರ್ಷ ಬರ್ತದೆ ಸಂಸ್ಥೆಗೆ. ಇನ್ನೊಬ್ಬರು ಮಾಡಿದ ಹಾಗೆ ನಾವು ಮಾಡಬಾರ್ದು, ಕಾಪಿ ಅಲ್ಲ, ಗೊತ್ತಾಯಿತು, ಮತ್ತು ಆಡಂಬರ ಅಲ್ಲ. ಅದರಲ್ಲಿ ಒಂದು ಸಂದೇಶ ಸಮಾಜಕ್ಕೆ ಬೇಕು. ನಾನು ಶಾಲೆಗೆ ಸೇರುವಾಗ ನಾನು ಸೈಕಲಲ್ಲಿ ಬರ್ತಾಯಿದ್ದೆ, ಕಡೆಕಾರಿನಿಂದ 7-8 ಕಿಲೋಮೀಟರ್ ಸೈಕಲ್ ಹೊಡ್ಕೊಂಡು ಬರ್ತಾಯಿದ್ದೆ. ಸುತ್ತ ಎಲ್ಲ ಹಸಿರು ಗದ್ದೆ ಎಲ್ಲ ನಳನಳಿಸ್ತಾ ಇತ್ತು. ಕಾಲೇಜ್ ಹೋಗುವಾಗ ನಡ್ಕೊಂಡು PPC ಹೋಗ್ತಾಯಿದ್ದೆ 5 ಕಿಲೋಮೀಟರ್ 2 ವರ್ಷ, ಮತ್ತೆ ಸೈಕಲ್ ಬಂತು. ಆಗ ಗದ್ದೆ ಹುಣಿಯಲ್ಲಿ ನಡ್ಕೊಂಡು ಹೋಗುದು, ಎರಡೂ ಬದಿಯಲ್ಲಿ. ಮಳೆಗಾಲದಲ್ಲಿ ಅಂತೂ ಅದನ್ನು ನೋಡೋದೇನು ಸಂಭ್ರಮ, ಕೊಡೆ ಇಟ್ಟುಕೊಂಡು ಬಿದ್ದು ಅದು ಖುಷಿಯೋ ಖುಷಿ. ರಿಟೈರ್ಡ್ ಆಗಲಿಕ್ಕೆ ಬರುವಾಗ ಗದ್ದೆ ಹುಡುಕಬೇಕು, ಎಲ್ಲಿ ಉಂಟು ಉಡುಪಿಯಲ್ಲಿ ಹೇಳಿ. ಕೆಲವು ಗದ್ದೆ ಬರಡು ಇದ್ದಿತ್ತು. ಇದರ ಮಧ್ಯದಲ್ಲಿ ನಾನು 2015ರಲ್ಲಿ HM ಆದದ್ದು, ಮುಖ್ಯ ಶಿಕ್ಷಕ. HM ಆದಮೇಲೆ ನಾನು ಪ್ರತಿ ಜುಲೈ ತಿಂಗಳಲ್ಲಿ ಮಕ್ಕಳನ್ನು 10th ಮಕ್ಕಳನ್ನು ಗದ್ದೆ ಕರ್ಕೊಂಡು ಹೋಗ್ತಿದ್ದೆ, ನಾಟಿ ಮಾಡಿಸ್ತಾ ಇದ್ದೆ ಅವ್ರ ಹತ್ರ. ಮತ್ತು ಅದೇ ಮಕ್ಕಳಿತ್ತ ಸಾಮಾನ್ಯ ನವಂಬರ್ ಟೈಮಲ್ಲಿ ಕಟಾವು ಆಗ್ತಿತ್ತು, ಕಟಾವು ಕರ್ಕೊಂಡು ಹೋಗ್ತಿದ್ದೆ. ಕಟಾವು ಮಾಡಿ ಅಂಗಳದಲ್ಲಿ ಜಪ್ಪಿ ಅಲ್ಲಿ ತಿಂಡಿ ಎಲ್ಲ ಕೊಟ್ಟು ಎಲ್ಲ ಅದೊಂದು ಸಂಭ್ರಮ. ಸೆಂಡಪ್ ಆಗುವಾಗ ಮಕ್ಕಳು ಹೇಳ್ತಾಯಿದ್ರು, ನಾವು 3 ವರ್ಷದಲ್ಲಿ ಆ 2 ದಿವಸ ಸರ್ ಮರೆಯಲಾರದ ದಿವಸ ಹೇಳಿ. ನೋಡಿ, ಮಕ್ಕಳಿಗೆ ನಾವು ಪಾಠ ಮಾಡೋದೇ ದೊಡ್ಡ ಇದು ಸಂಭ್ರಮ ಹೇಳ್ತೇವೆ, ಆ ಮಕ್ಕಳ ಬಾಯಿಂದ ಅದು ಬಂದಾಗ ಸಾರ್ಥಕ ಅನ್ನಿಸ್ತದೆ. ಕರೆಕ್ಟ್. ಕೇವಲ ನಾನು 2 ದಿವಸ ಕರ್ಕೊಂಡು ಹೋದ್ದು ಗದ್ದೆಗೆ. ಅವರಿಗೆ ಗೊತ್ತಿಲ್ಲ ಭತ್ತ, ಹೀಗೆ ಭತ್ತ ಆಗ್ತದೆ, ಇಷ್ಟು ಕಷ್ಟ ಇದೆ. ಅದು ನಾಟಿ ಮಾಡೋ ಒಳ್ಳೆ ಮಳೆ ಬರಬೇಕು, ನಮಗೆ ಅದು ಖುಷಿ. ಮಳೆ ಬರುವಾಗಲೇ ಕರ್ಕೊಂಡು ಹೋಗೋದು ನಾವು. ಅದಕ್ಕೆ ಕುಡು ಸಾರು ಎಲ್ಲ ಮಾಡಿ ಅದರ ತಿಂಡಿ ವ್ಯವಸ್ಥೆಯನ್ನು ನಾವು ಚೆನ್ನಾಗಿ ಮಾಡ್ತೇವೆ. ಆ ಮಕ್ಕಳ ಖುಷಿ. ಮತ್ತು ಸ್ವಲ್ಪ ಒಂದು ಅರ್ಧ ಗಂಟೆ ಆಡಿಸ್ತೇವೆ ಅದರಲ್ಲಿ, ಅವರ ಗದ್ದೆಯಲ್ಲಿ, ಕೆಸರು ಗದ್ದೆಯಲ್ಲಿ. ಇದು ಕೂಡ ಹಾಗೆ. ನಾನು ಯುವಕ ಮಂಡಲದೆಲ್ಲ ನೋಡ್ತಾ ಇದ್ದೆ, ಕೆಸರಿಡೊಂದು ದಿನ ಅಂತೇಳಿ ಇಲ್ಲಿ ಮಾಡ್ತಾರೆ. ಏನಿಲ್ಲ, ಖಾಲಿ ಗೌಜಿ ಗದ್ದಲ, ಅದರಲ್ಲಿ ಓಡುವುದು, ಬಿದ್ದುದು, ಕೆಸರು ಮಾಡ್ಕೊಳ್ಳೋದು, ಮತ್ತು ತಿನ್ನುವುದು ಒಂದಷ್ಟು. ಏನೂ ಸಂದೇಶ ಇಲ್ಲ. ಇದು ಹಾಗಲ್ಲ. ಒಂದು ನಾಟಿ ಮಾಡಿಸಿ ಮತ್ತೊಂದು ಅರ್ಧ ಗಂಟೆ ಕೆಸರಿನಲ್ಲಿ ಮಕ್ಕಳನ್ನು ಇಡೀ ಮೈ ಕೆಸರು ಮೈ ಆಗ್ತದೆ. ಮತ್ತು ಅಲ್ಲಿ ಹಳ್ಳ ಇದ್ದರೆ ಅದರಲ್ಲಿ ಸ್ನಾನ ಮಾಡಿ, ಅದು ಖುಷಿಯೇ ಒಂದು ಬೇರೆ. ಅದು 5 ವರ್ಷ ಮಾಡಿದೆ, ತುಂಬ ಖುಷಿ ಆಯಿತು. 2019 ಬಂತು. ಆಗ ನನಗೊಂದು ಅನ್ನಿಸಿತ್ತು, ನಾವು ಯಾಕೆ ಸುತ್ತಮುತ್ತ ಇರುವ ಹಡಿಲು ಭೂಮಿಗಳನ್ನು ಬೇಸಾಯ ಮಾಡಿದರೆ ಹೇಗೆ ಅಂತ ಒಂದು ಯೋಚನೆ ಬಂತು. ಬಂದ ಮೇಲೆ ನನಗೆ ಅದು ಒಳ್ಳೆಯ ಕೆಲಸ ಅಂತ ಒಮ್ಮೆ ತಲೆ ಹೋದರೆ ಮತ್ತೆ ಹೆಚ್ಚು ನಾನು ವಿಳಂಬ ಮಾಡುವುದಿಲ್ಲ. ಮಾರ್ಚ್ ಬಹುಶಃ 23 ಇರಬೇಕು. ನಾನು ಹತ್ತಿರದ ನನ್ನ ಹಳೆ ವಿದ್ಯಾರ್ಥಿಗಳು ಮತ್ತು ಒಂದು 4-5 ಏರಿಯಾ ಯೋಚನೆ ಮಾಡಿದೆವು. ಅಲ್ಲಿಯ ಕೃಷಿಕರ ನಮ್ಗೆ ಗೊತ್ತಿರುವಂಥವ್ರು, ನಮ್ಗೆ ಅವರನ್ನು ಕರೆದು ಶಾಲೆಯಲ್ಲಿ ಒಂದು ಮೀಟಿಂಗ್ ಮಾಡಿದೆ. ಹೀಗೀಗೊಂದು ಯೋಚನೆ, ಈಗ ಭೂಮಿ ಹಡಿಲುಂಟಲ್ಲ, ಒಂದು ಬೇಸಾಯ ಮಾಡಿಸಿದರೆ ಹೇಗೆ. ಪ್ರತಿಯೊಬ್ಬರು ಹೇಳಿದರು, ಮಾಸ್ಟ್ರೇ ನೋಡಿ, ಹುಣಿ ಇಲ್ಲ, ತೋಡು ಮುಚ್ಚೋಗಿದೆ, ಅಲ್ಲಿ ಕಳ್ಳೆ ಮರ ಗಿಡ ಬೆಳೆದಿದೆ, ಯಾರ ಗದ್ದೆ ಹೇಳಿ ಗೊತ್ತಿಲ್ಲ, ಅದರಲ್ಲಿ ಪ್ಲ್ಯಾಸ್ಟಿಕ್ ಮತ್ತು ಗ್ಲಾಸ್ ಚೂರು ಎಲ್ಲ ಇದೆ, ಲಾಭ ಬರುವುದಿಲ್ಲ. ನೆಗೆಟಿವೇ ಬಂತು ಸಹಜವಾಗಿ. ಅದಲ್ಲ, ಇದು ಆಗು ಹೋಗುವ ಕೆಲಸ ಅಲ್ಲ. ನನಗೆ ಒಮ್ಮೆ ತಲೆಗೆ ಹೋದರೆ ಅದನ್ನು ಮತ್ತೆ ನನಗೆ ತುಂಬ ಕಷ್ಟ ಅದರಿಂದ ನಾನು ಹೊರಬರುವುದು. ಅಂದರೆ ಅದು ಒಂದು ಬಹಳ ಅರ್ಥಪೂರ್ಣ ಔಚಿತ್ಯಪೂರ್ಣ ಕೆಲಸ ಅಂತ ನನಗೆ ಅದು ಸ್ಪಷ್ಟ ಆಗಿತ್ತು, ಮಾಡಬೇಕಾದ್ದು ಅಂತೇಳಿ. ಅಂದರೆ 50ನೇ ವರ್ಷ ನಾವು ಬೇರೆ ಡಾಮ್ ಡೂಮ್ ಬೇಡ, ಇದು ಮಾಡಿದರೆ ಒಂದು ದೊಡ್ಡ ಸಂದೇಶ ಸಮಾಜಕ್ಕೆ ಕೊಟ್ಟ ಹಾಗೆ ಹೇಳಿ. 2000 ಹೌದು, ನಾನು ಇದು ಮಾರ್ಚಲ್ಲಿ 2000 ಮಾರ್ಚಲ್ಲಿ. ಅದರ ಮೊದಲು 2019ರಲ್ಲಿ
ಉದ್ಘಾಟನೆ ಆಯಿತು ಸುವರ್ಣೋತ್ಸವ. ಅದು ತುಂಬ ಚೆನ್ನಾಗಿ ಒಂದು 50 ಲಕ್ಷ ರೂಪಾಯಿ. ಇವತ್ತು ನಮ್ಮ ಶಾಲೆಗೆ ಬಂದರೆ ನೀವು ಅಷ್ಟು ಚೆನ್ನಾಗಿದೆ. ಅದು ಈಗೆಲ್ಲ ಆಶ್ಚರ್ಯ, ಕಾಲೇಜ್ನಲ್ಲಿ ಅಂಥ ಒಳ್ಳೆಯ ಅಟ್ಮಾಸ್ಫಿಯರ್ ಇಲ್ಲ, ಇನ್ಫ್ರಾಸ್ಟ್ರಕ್ಚರ್. ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ಗಳಿಗೆ ಏನೂ ಮನವಿ ಪತ್ರ ಏನೂ ಮಾಡದೆ ನಮಗೆ ನಮ್ಮ ಓಲ್ಡ್ ಸ್ಟೂಡೆಂಟ್ಸ್ಗಳೇ 1 ಲಕ್ಷ 2 ಲಕ್ಷ 5 ಲಕ್ಷ ಕೊಟ್ಟು 50 ಲಕ್ಷ ಉದ್ಘಾಟನೆ ಎಲ್ಲ ಆಯಿತು. ಒಬ್ಬರು ಎಚ್ ಎಸ್ ಶೆಟ್ಟಿ ಹೇಳಿ, ನೀವು ಕೇಳಿರ್ಬೋದು, ಡಾಕ್ಟರ್ ಎಚ್ ಎಸ್ ಶೆಟ್ಟಿ, ನಾನು ಹೇಳಿದೆ. ಅವರು ಬಂದಿದ್ದರು. ಅವರು ನಮ್ಮ ರಘುಪತಿ ಭಟ್, ನಮ್ಮ ಅಧ್ಯಕ್ಷರು ಸಂಸ್ಥೆಯದ್ದು, ಅವರ ಗೆಳೆಯರ. ಆಗ ಅವರು ನಮ್ಮ ಆ್ಯಕ್ಟಿವಿಟೀಸ್ ಎಲ್ಲ ನೋಡಿದರು, ನಮ್ಮ ವರದಿ, ನನ್ನ ಮಾತುಗಳನ್ನೆಲ್ಲ ಕೇಳಿದರು. ಇದು ಒಳ್ಳೆಯ ಕೆಲಸ. ಅವರು ಕನ್ನಡ ಮೀಡಿಯಮ್ನಲ್ಲೇ ಬಂದವರು, ತುಂಬ ಕಷ್ಟದಲ್ಲಿ ಬಂದವರು. ಅವ್ರು ಹೋದವರು ಒಂದು ನಮಗೆ ಆಫರ್ ಕೊಟ್ಟರು. ನಂದು 40 ಸೆನ್ಸ್ ಜಾಗ ಉಂಟಲ್ಲೇ ನಮ್ಮ ಮನೆ ಹತ್ತಿರ, ಅದು ನೀವು ವಿಕ್ರಯಿಸಿದರೆ ಅದು 80 ಲಕ್ಷಕ್ಕೆ ಅದು ಹೋದರೆ 20 ಲಕ್ಷ ನಾನು ಹಾಕಿ ಈ ಶಾಲೆಗೆ 1 ಕೋಟಿ ರೂಪಾಯಿ ಕೊಡ್ತೇನೆ. ಇದು ಕೇಳಲಿಲ್ಲ, ಅವ್ರ ಹತ್ರ ಏನೂ ಮಾತಾಡಲಿಲ್ಲ, ಏನಿಲ್ಲ. ಇದು ಸ್ಪಾಂಟೇನಿಯಸ್ ಆಗಿ ಅವರೇ ಹೇಳಿದ ಸಂಗತಿ. ಆ 40 ಸೆನ್ಸಿಗೆ ನಾವು ಸುಮಾರು ಎಂತ ಮಾಡೋದು, 40 ಸೆನ್ಸ್ ಅದನ್ನು ಪ್ಲಾಟ್ ಮಾಡಿ 8 ಸೈಟ್ ಮಾಡಿ ಮಾರುವನ, ಅಥವಾ ನಾವೇ ತುಂಬ ಎಲ್ಲ ಕೆಲಸ ಮಾಡಿದ್ವಿ. ಯೋಗೀಶ್ ಚಂದ್ರಾಧರ್, ನಮ್ಮ ಗಂಗಾಧರ್ ಅಧ್ಯಕ್ಷರನ್ನು ಎಲ್ಲ ಕೂತ್ಕೊಂಡು ಎಲ್ಲ ಯೋಚನೆ ಮಾಡಿದೆವು. ಅದೆಲ್ಲ ಬೇರೆ ಬೇರೆ ನಾರ್ಮ್ಸು, ಟೌನ್ ಪ್ಲಾನಿಂಗಿನದು, ರಸ್ತೆಗೆ ಬಿಡಬೇಕು, ಅದೆಲ್ಲ ಹೆಚ್ಚು ಲಾಭ ಅಂತ ಅನ್ನಿಸಿಲ್ಲ. ಕಡೆಗೆ ನಮ್ಮ ಎಸ್ ವಿ ಭಟ್ರು, ನಮ್ಮ ಸಂಸ್ಥೆಯ ನಮ್ಮ ಶಾಲೆಯ ರಿಟೈರ್ಡ್ HM, ಆಮೇಲೆ ಈಗ ಯಕ್ಷಗಾನ ಕಲಾರಂಗದ ಉಪಾಧ್ಯಕ್ಷರು, ಸಂಸ್ಥೆಯಲ್ಲಿ ಉಪಾಧ್ಯಕ್ಷರು, ನಿಟ್ಟೂರು ಎಜುಕೇಷನ್ ಸೊಸೈಟಿಯಲ್ಲಿ ಕೂಡ. ಅವರ ಮಗಳು ನಮ್ಮ ಸ್ಟೂಡೆಂಟ್ ಗಾನ ಹೇಳಿ, ಅವಳ ಗಂಡ ಈಗ ಬೆಳಗಾವಿನಲ್ಲಿದ್ದರು, ಮೊದಲು ಅವರು ಸಿಂಗಾಪುರದಲ್ಲಿದ್ದರು. ಅವ್ರು ಹೇಳಿದರು ಅದು ನಾನು ತಗೊಳ್ತೇನೆ ಹೇಳಿ. ಸೊ 40 ಸೆನ್ಸ್ ಜಾಗವನ್ನು 80 ಲಕ್ಷಕ್ಕೆ ನಮ್ಮ ಹಳೆ ವಿದ್ಯಾರ್ಥಿ, ನಮ್ಮ ಶಾಲೆಯ ನಿವೃತ್ತ ಮುಖ್ಯೋಪಾಧ್ಯಾಯರು, ನನ್ನ ಹಿತೈಷಿ, ನನ್ನ ಮಾರ್ಗದರ್ಶಕರು ಅವರೇ ತಗೊಂಡ್ರು. 20 ಲಕ್ಷ ರೂಪಾಯಿ, 1 ಕೋಟಿ ರೂಪಾಯಿ ಈಗ ಶಾಲೆಯಲ್ಲಿ FD ಇದೆ. ಅದರ ಬಡ್ಡಿಯಿಂದ ಈಗ 3 ಜನ ಟೆಂಪರರಿ ಟೀಚರ್ಸ್ ಇದ್ದಾರೆ. ಯಾರ ಹತ್ರವೂ ಮತ್ತೊಂದು ನಾನು ಹೇಳಲಿಕ್ಕೆ ಮರ್ತೋಯ್ತು. ನಾನು ಇರುವಷ್ಟು ಕಾಲ ಮಕ್ಕಳಿಗೆ ಯಾರಿಗೂ ನಾನು ಲೆವಿ ಮಾಡ್ತಿರಲಿಲ್ಲ, ಫೀಸ್ ಇಲ್ಲ. ಎಷ್ಟು ಹೇಳಿದರೆ ಸರ್ಕಾರಕ್ಕೆ ಕಟ್ಟುವ ಒಂದು ಫೀಸ್ ಉಂಟು, ಸುಮಾರು 190 ರೂಪಾಯಿ ಆಗ್ತದೆ. ಅದನ್ನು ಕೂಡ ನಾವೇ ಕಟ್ತಾ ಇತ್ತು, 1 ರೂಪಾಯಿ ಇಲ್ಲದೆ. ಯೂನಿಫಾರ್ಮು ಫ್ರೀ, ಫೀಸ್ ಇಲ್ಲ. ಇನ್ನೊಂದು ನಾನು ಹೇಳುವುದಿದ್ದರೆ, ಟ್ರಿಪ್. ನಾನು ಸಣ್ಣದಿರುವಾಗ ನಾನು ಎಷ್ಟೋ ಸಲ ಮರಗಿದ್ದುಂಟು. ಹೌದು, ದುಡ್ಡು ಕೊಟ್ಟವ್ರನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗೋದು. ಹೌದು, ನನಗೆ ಕೊಡಲಿಕ್ಕಿಲ್ಲ. ಹೌದು, ನಾನು ಆ ಸಂಕಟ ಅನುಭವಿಸಿದ್ದೆ. ನಾವು ಅನುಭವಿಸಿದ್ದೇವೆ. ನಾನು ಎಲ್ಲ 10th ಮಕ್ಕಳನ್ನು ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಿದ್ದೆ. ಎಲ್ಲರೂ ಬರಬೇಕು, ಯಾರೂ ದುಡ್ಡು ಕೊಡಲಿಕ್ಕಿಲ್ಲ, ಎಲ್ಲರೂ ಬರಬೇಕು. ಇದೊಂದು ಕಡೆಯವರೆಗೂ ಮಾಡಿದ್ದೇನೆ ನಾನು. ನನಗದು ತೃಪ್ತಿ. ನಾನು ಯಾಕೆ ಹೇಳಿದರೆ, ನಾವು ಪಟ್ಟ ಪಾಡನ್ನು ನಮ್ಮ ಮಕ್ಕಳು ಪಡಿಬಾರದು. ಇದು ಭಾಳ ಸಿಂಪಲ್ ಆದ ಸಂಗತಿ. ಅದನ್ನು ನಾನು ಮಾಡಿದ್ದೇನೆ. ಭರಿಸ್ತಾ ಇದ್ದೀರಿ ನೀವು? ಹೌದು ಹೌದು, ಭರಿಸ್ತಾ ಇದ್ದೇವೆ ನಾವು. ನಾನು ಸಾಮಾನ್ಯವಾಗಿ ತುಂಬ ದೂರಕ್ಕೆ 3-4 ದಿವಸದ್ದು ಮಾಡ್ತಿರಲಿಲ್ಲ. 1 ದಿವಸದ್ದು ನಾವು ಮಾಳಕ್ಕೆ 1 ದಿವಸ ಕರ್ಕೊಂಡು ಹೋಗಿದ್ದೆವು, ಅಡ್ವೇಯರ ಮಾಳಕ್ಕೆ ಟ್ರಕ್ಕಿಂಗ್. ಆ ಗುಡ್ಡಕ್ಕೆ ಹೋಗಿ ಅದು ಬಹಳ ಚೆನ್ನಾಗಿ, ಹೀಗೆ ಒಂದೊಂದು ದಿವಸ ಪಿಲಿಕುಲಕ್ಕೆ 1 ದಿವಸ ಕರ್ಕೊಂಡು ಹೋಗಿದ್ದೆ. ಒಂದು ಸಲ ಅಲ್ಲಿಗೆ, ಒಂದೊಂದು ವರ್ಷ ಒಂದು ಕರ್ಕೊಂಡು ಹೋಗ್ತಾ ಇತ್ತು. ಸುವರ್ಣೋತ್ಸವ ಎಲ್ಲ ಕಂಪ್ಲೀಟ್ ಆಯಿತು, ಬಹಳ ಚೆನ್ನಾಗಿ ಆಯಿತು. ತುಂಬ ಎಲ್ಲರೂ ಸೊಸೈಟಿಯಲ್ಲಿ ತುಂಬ ಅದಕ್ಕೆ ರೆಸ್ಪೆಕ್ಟ್ ಬಂತು. ಇನ್ನು ಮುಂದುವರೆದ ಭಾಗ ಸಮಾರೋಪದ ಮೊದಲು ನಾನು 2020 ಅಕ್ಟೋಬರ್ಗೆ ರಿಟೈರ್ಮೆಂಟ್ ನಂದು. ಆಗ ಇದನ್ನು ಮಾಡುವ ಅಂತೇಳಿ ಮೀಟಿಂಗ್ ಮಾಡಿದೆ. ನೆಗೆಟಿವ್ ಬಂತು, ಇಲ್ಲ ನಾವು ಮಾಡಬಾರ್ದು. ಕಡೆಗೆ ನಾನು ಎಂತ ಮಾಡಿದೆ, 5 ಪ್ಲೇಸನ್ನು ಗುರುತಿಸಿ, ಪುತ್ತೂರು, ನಿಟ್ಟೂರು, ಆಮೇಲೆ ಪುತ್ತೂರು, ನಿಟ್ಟೂರು, ಆಮೇಲೆ ಕಕ್ಕುಂಜೆ, ಆಮೇಲೆ ಪೆರಂಪಳ್ಳಿ, ಇನ್ನೊಂದು ಪೆರಂಪಳ್ಳಿ, ಕರಂಬಳ್ಳಿ, 5 ಪ್ಲೇಸಿಗೆ ಹೋಗಿ ಅಲ್ಲೇ ಮೀಟಿಂಗ್, ಹಳೆ ವಿದ್ಯಾರ್ಥಿಗಳದ್ದು, ಅಲ್ಲಿಯ ಕೃಷಿಕರನ್ನು ಸೇರಿಸಿ ಮೀಟಿಂಗ್. ಆಗದ್ದೇ ಯಾರದು, ಇದು ಯಾರದು, ಇದು ಯಾರದು, ಇದು ಹಡಿಲಿ ಯಾವುದೆಲ್ಲ, ಯಾವುದರಲ್ಲಿ ಬೇಸಾಯ ಮಾಡ್ತಾರೆ, ಏನು ಮಾಡಬೇಕು, ತೋಡು ಮುಚ್ಚಿ ಹೋಗಿದೆ, ಇಲ್ಲಿ ತೋಡು, ಅಲ್ಲಿ ಹುಣಿ ಇಲ್ಲ, ಅದನ್ನು ಮಾಡಬೇಕು. ಎಲ್ಲವನ್ನು ಮಾಡಿಕೊಂಡು ಎಲ್ಲ ಒಂದು ಪ್ಲ್ಯಾನ್ ಆಯಿತು. ಪ್ಲ್ಯಾನ್ ಆಗಿ ನಮ್ಮ ಹಳೆ ಒಂದೊಂದಕ್ಕೆ ನಮ್ಮ ಹಳೆ ವಿದ್ಯಾರ್ಥಿಗಳ ಲೀಡರ್ಗಳನ್ನು ನಾವು ಮಾಡಿದೆವು. ಒಂದಕ್ಕೆ ದಿನೇಶ್ ಪೂಜಾರಿ, ಮತ್ತೊಬ್ಬ ಸುಧಾರ್ ಕೋಟೆಯನ್ನು, ಮತ್ತೊಂದಕ್ಕೆ ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರು ಭಾಸ್ಕರ್ ಡಿ ಸುವರ್ಣ, ಮತ್ತು ಅವರ ಸಹೋದರ ಜಯಕರ ಪೂಜಾರಿ, ಇತ್ಲಾಗೆ ರಂಜನ್ ಶೆಟ್ಟಿ ಹೇಳಿ, ಇತ್ಲಾಗೆ ಹರಿಶ್ಚಂದ್ರ ಆಚಾರ್ಯ, ಮತ್ತು ಅವ್ರ ಬಳಗ ಎಲ್ಲ ಇತ್ತು. ಶುರು ಮಾಡಿದೆವು. ಶುರು ಮಾಡಿ ಫಸ್ಟ್ ಪುತ್ತೂರಲ್ಲಿ ತೋಡೆ ಇಲ್ಲ, ಪೂರ ಮುಚ್ಚಿ ಹೋಗಿತ್ತು, ಒಳ್ಳೆ ತೋಡದು. ನಮ್ಮ ದಿನೇಶ್ ಪೂಜಾರಿ ಅವನು JCB ತರಿಸಿ, ಮರ ಎಲ್ಲ ಬೆಳೆದಿದೆ, ಅದರಲ್ಲಿ ಯಾವುದೆಲ್ಲ ಗೆಲ್ಲು ಕಡ್ದು, ಸಾಮಾನ್ಯ 100-200 ಲೋಡ್ ಮಣ್ಣಿತ್ತು. ಇದನ್ನೆಂತ ಮಾಡೋದು, ಒಬ್ಬರದ್ದು ಗದ್ದೆ ಇತ್ತು, ಅವ್ರು ಸೈಟ್ ಮಾಡುವವರು. ಅವ್ರು ಹೇಳಿದರು, ಇಲ್ಲ ಅದರದ್ದಿಷ್ಟು ಖರ್ಚು ನಾನು ಕೊಡ್ತೇನೆ, ಮಣ್ಣು ನಮಗೆ ಹಾಕಿ. 1 ಪೈಸೆ ಖರ್ಚಿಲ್ಲದೆ ಅಷ್ಟು. ಇಷ್ಟಾಗುವಾಗ ಏಪ್ರಿಲ್ 24ಕ್ಕೆ ಲಾಕ್ಡೌನ್ ಬಂತು. ಲಾಕ್ಡೌನ್ ಇದ್ದ ಮಾಡೋದು 15 ದಿವಸ ಅಲ್ಲಿಗೆ ಸ್ಟಕ್ ಆಯಿತು. ನಮ್ಮ ಫಾಸ್ಟಲ್ಲಿ ಕೆಲಸ ಆಗ್ತಿತ್ತು, ಸ್ಟಕ್ ಆಯಿತು. ಆಮೇಲೆ ಪುನಃ ಕ್ಲಾಸ್ ಆಯಿತು. ಅದರಲ್ಲಿ
ಕೃಷಿಗೆ ಇದರಲ್ಲಿ ವಿನಾಯಿತಿ ಇದೆ ಹೇಳಿ ಪುನಃ ಅದನ್ನು ಹಿಡ್ಕೊಂಡೆವು. ಪುನಃ ಚಾಲು ಆಯಿತು. ಅದೊಂದು ಮಿರಾಕಲ್. ಅದೀಗ ನನಗೆ ಅನ್ನಿಸ್ತದೆ ಮಾಡಿದ್ದು ಹೌದಲ್ಲ ಅಂತೇಳಿ. ಹಾಗೆ ಆಯಿತು. ಅದೆಲ್ಲ ಬೇರೆ ಬೇರೆ ಸವಾಲುಗಳಿತ್ತು. ಒಂದು ಗದ್ದೆಯಲ್ಲಿ, ಒಂದು ಕಡೆಯಲ್ಲಿ ಕಕ್ಕುಂಜೆಯಲ್ಲಿ ಸುಮಾರು 1-2 ಲೋಡು ಪ್ಲ್ಯಾಸ್ಟಿಕ್ ಚಪ್ಪಲ್, ಗ್ಲಾಸ್ ಬಾಟ್ಲ್ಗಳು, 2 ಲೋಡು ಸ್ಟೂಡೆಂಟ್ಸ್ಗಳನ್ನೆಲ್ಲ ಕರೆಸಿ ಅದನ್ನು ಹೆಕ್ಕಿ ಇದು ಗೋಣಿಗೆ ಹಾಕಿ ಅದು ತೆಗೆದೆವು. ಇಲ್ಲಿ 200 ಲೋಡು ಮಣ್ಣು, ಹುಣಿ ಇಲ್ಲದನ್ನು ಹುಣಿ ಹಾಕಿಸಿ ಸ್ವಲ್ಪ ಕಾಂಪಿಟೇಷನ್ ಬಂತು ಅಲ್ಲೆಲ್ಲ. ಅಂದರೆ ನನಗೆ ಇದು ಹೇಳಿದರೆ ಒಂದು 37 ವರ್ಷ ಒಂದೇ ಪ್ರದೇಶದಲ್ಲಿ ಕೆಲಸ ಮಾಡಿದ್ರಿಂದ ಒಂದು ಗುಡ್ವಿಲ್ ನನ್ನ ಬಗ್ಗೆ ಇದು ನನಗಾದಂಥ ಲಾಭ. ಸೊ ಹೆಚ್ಚಿನವರು ನನ್ನ ಸ್ಟೂಡೆಂಟ್ಸ್ ಅಥವಾ ಅವರ ಮಕ್ಕಳ ಸ್ಟೂಡೆಂಟ್ ಅಥವಾ ಅವರ ಹೆಂಡತಿ ಸ್ಟೂಡೆಂಟ್ ಹೀಗೆ ಆಗಲಿಕ್ಕೆ ಹೋಗಿ ನನ್ನ ವಾಯ್ಸಿಗೆ ಒಂದು ಬೆಲೆ ಇತ್ತಲ್ಲಿ. ಆಯಿತು. ಜನ ಇಲ್ಲ, ಹುಣಿ ಮಾಡಲಿಕ್ಕೆ ಜನ ಇಲ್ಲ. ಇಲ್ಲಿ ಹೆಬ್ರಿಯಿಂದ 8 ಜನ ಅವರು ಬೈಕಲ್ಲಿ ಬರೋದು, 4 ಬೈಕ್, ಒಂದೊಂದರಲ್ಲಿ ಇಬ್ಬರಿಬ್ಬರು, ಹಾರೆ ಪಿಕ್ಕ ಸಮಿತಿಯಲ್ಲಿ ಸರಿಕಟ್ಟು ಸಿಗುವುದಿಲ್ಲ. ಅದನ್ನು ತಂದು ಅವರು ಎಕ್ಸ್ಪರ್ಟ್ ಹುಣಿ ಮಾಡೋದು. ಅವರು ಎಷ್ಟು ಚಂದ ಮಾಡಿದರೆ ಹೇಳಿದರೆ ಅವರು ಮಳೆ ಬೇಸಿಲು ಯಾವುದಿಲ್ಲ ಹುಣಿ ಮಾಡಿದರು. ಆಗ ಟ್ರ್ಯಾಕ್ಟರ್ ಮಿಷನ್ ಬಂತು, ಅದರಲ್ಲಿ ಉತ್ತೆವು, ನಾಟಿ ಮಾಡಿದೆವು. ಕೃಷಿ ಇಲಾಖೆ ಅವರನ್ನು ಭೇಟಿಯಾದೆವು. ಚಾಪೆ ನೇಜಿ ಬಂತು. ಕೆಲವು ದಿಕ್ಕಿನಲ್ಲಿ ಕೈಯಲ್ಲಿ ನಟ್ಟೆವು. ಪ್ರತಿ ಕಡೆಯಲ್ಲಿಯೂ ಹಳೆ ವಿದ್ಯಾರ್ಥಿಗಳನ್ನು ಹೆಚ್ಚು ಮಾಡಲಿಕ್ಕಾಗಲಿಲ್ಲ ಕೊರೋನಾ ಇದ್ದದರಿಂದ. ಇದ್ದವರನ್ನು ಸೇರಿಸಿ ಕೈ ನಾಟಿ ಮಾಡಿದೆವು. ಕೆಲವು ಗದ್ದೆ ಚಾಪೆ ನೇಜಿಯಲ್ಲಿ ಮಿಷನ್ನಲ್ಲಿ ನಟ್ಟೆವು. ಎಲ್ಲ ನಾಟಿ ಆಯಿತು. ಒಂದು ಸ್ಪಷ್ಟ ಅಂದರೆ ಎಲ್ಲದರಲ್ಲಿ ಒಂದು ಚೌಕಟ್ಟನ್ನು ಹಾಕ್ಕೊಳ್ತೇನೆ. ಏನು ಹೇಳಿದರೆ ಇದೊಂದು ಸಂದೇಶ ಕೊಡಬೇಕು ಕೆಲಸ. ಒಟ್ಟು ಬೇಸಾಯ ಮಾಡಿದ್ರು ಅಕ್ಕಿ ಮಾಡಿ ಅಲ್ಲ, ಸಾವಯವ ಕೃಷಿ. ನಮಗೆ ತುಂಬ ಜನ ಹೇಳಿದರು, ಇಲ್ಲ ಮುರಳಿ ನೀವು ಸ್ವಲ್ಪ ಆದರೂ ಯೂರಿಯಾ ಹಾಕಬೇಕು, ಇಲ್ಲಂದ್ರೆ ಬರೋದಿಲ್ಲ, ಬೆಳೆ ಬರೋದಿಲ್ಲ. ಬರದಿದ್ದರೆ ತೊಂದರೆ ಇಲ್ಲ. ಇದು ಮಾತ್ರ ಸ್ಪಷ್ಟ. ಯಾವುದೇ ಕ್ರಿಮಿನಾಶಕ ಫರ್ಟಿಲೈಸರ್ ನಾವು ಹಾಕೋದಿಲ್ಲ. ಮತ್ತು ನಮಗೆ ಸ್ವಲ್ಪ ಪೂರಕವಾಗಿ ಸಿಕ್ಕಿತ್ತು. ಇಲ್ಲ, ಅದು ಗದ್ದೆ ಒಳ್ಳೆದಿರ್ತದೆ, ಇಷ್ಟು ವರ್ಷ ಬೇಸಾಯ 25-30 ವರ್ಷ ಮಾಡದಿದ್ದರಿಂದ ಅದು ಫರ್ಟೈಲ್ ಆಗಿರ್ತದೆ, ಮಣ್ಣು ಬೇಕಾಗಿರುವುದಿಲ್ಲ. ಮಾಡಿದೆವು. M40 ನಾವು ಹಾಕಿದ್ದು. ಆ ಬೆಳೆಯನ್ನು ಎಲ್ಲ ಕಡೆಯಲ್ಲಿ ಮಾಡಿದೆವು. ಆಯಿತು. ದಿವಸ ಹೋಗೋದು ಆಯಿತು. ಆಮೇಲೆ ಆಗಲೇ ಹೇಳಿದರು, ನಾಟಿ ಮಾಡೋದು ಸುಲಭ, ಮತ್ತೆ ಕಳೆ ಬರ್ತದೆ, ಅದು ನೀವು ತೆಗೆಯದಿದ್ದರೆ ಏನು ಪ್ರಯೋಜನ ಅಲ್ಲ ಹೇಳಿ.